ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ಮೂಲಕ. ರೈತರಿಗೆ ಈವರೆಗೆ 12%, 18% ಟ್ರ್ಯಾಕ್ಟರ್ಗಳಿಗಾಗಲಿ ಔಷಧಿಗಳಿಗಾಗಲಿ GST ಬೀಳ್ತಾ ಇತ್ತು. ಈಗ ಅದನ್ನು 0%ಗೆ ತಂದಿರೋದ್ರಿಂದ ಔಷಧಿಗಳಿಗೆಲ್ಲ, ಹೊಲಕ್ಕೆ ಸಿಂಪಡಿಸೋ ಔಷಧಿಗಳಿಗೆಲ್ಲ GSTಯನ್ನು 0%ಗೆ ತಂದಿರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ಹಣಕಾಸು ಸಚಿವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಟಿವಿಯನ್ನ ಅಥವಾ ಇನ್ನು ಯಾವುದೇ ರೀತಿಯಾಗಿರುವಂತಹ ಕಾರುಗಳ ಬೆಲೆ ಆಗಿರಲಿ ಅಥವಾ ಮೊಬೈಲ್ ಹೀಗೆ ಅಡುಗೆ ಎಣ್ಣೆ ಈ ರೀತಿಯಾಗಿರುವಂಥ ಆಹಾರದಿಂದ ಹಿಡಿದು ಎಲೆಕ್ಟ್ರಾನಿಕ್ ಸಾಮಾನುಗಳು ಕೂಡ ಏನಾಗ್ತಾ ಇದಾವೆ ಅಂತಂದ್ರೆ ಭಾರತದಲ್ಲಿ ಈಗ ಅಗ್ಗವಾಗುವ ರೀತಿಯೊಳಗೆ ಕೂಡ ದಾಪುಗಾಲು ಇಡ್ತಾ ಇದೆ. ಇಲ್ಲಿ ಜಾಸ್ತಿ ಹೊರೆಯನ್ನು ಹಾಕಲಾರದೆ ಕಡಿಮೆ ಮಾಡಿರುವುದು ಭಾಳ ಸಂತೋಷಕರ ವಿಷಯ. ಇಡೀ ಇವತ್ತು ಎಲ್ಲ ಸಾರ್ವಜನಿಕರಿಗೆ ಭಾಳ ಅನುಕೂಲ ಆಗಿದೆ. ಸಾರ್ವಜನಿಕರಿಂದ ಹಿಡ್ಕೊಂಡು ಬಿಸ್ನೆಸ್ ಮ್ಯಾನ್ ಎಲ್ಲರಿಗೂ ಕೂಡ GST ಕಡಿಮೆ ಮಾಡಿರೋದ್ರಿಂದ ಇವತ್ತು GST ಇಂದ ಭಾಳ ಜನರು ಸಮಸ್ಯೆಗೀಡಾಗ್ತಾ ಇದ್ರು. ಆದರೆ ಇವತ್ತು GSTಯನ್ನು ಕಡಿಮೆ ಮಾಡಿರೋದು ತುಂಬ ಸಂತೋಷದಾಯಕವಾದ ವಿಷಯ ಆಗಿದೆ.